ನಮಸ್ಕಾರ, ಎಲ್ಲರಿಗೂ ಟಾಪ್ ಫುಟ್ಬಾಲ್ ಕನ್ನಡಕ್ಕೆ ಸ್ವಾಗತ. ನಿನ್ನೆ ಮಧ್ಯರಾತ್ರಿ ನಡೆದಂಥ ಒಂದು ಬೊಂಬಾಟ್ ಮ್ಯಾಚ್ ಬಗ್ಗೆ ಇವತ್ತು ಮಾತಾಡಕ್ಕೆ ಬಂದಿದ್ದೀನಿ. ಫಿಫಾ ವರ್ಲ್ಡ್ ಕಪ್ನ ಮ್ಯಾಚ್ ಡೇ 3ಯಲ್ಲಿ ಎರಡನೇ ಮ್ಯಾಚ್ ಆಗಿರುವಂಥ ಬ್ರೆಜಿಲ್ ವರ್ಸಸ್ ಮೊರೊಕ್ಕೊ ಒಂದು ಬೊಂಬಾಟ್ ಮ್ಯಾಚ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. 1-1 ಡ್ರಾ ಇಂದ ಮ್ಯಾಚ್ ಎಂಡ್ ಆಗಿದೆ. ಬಟ್ ಬ್ರೆಜಿಲ್ ಗಾಟ್ ಹಂಬಲ್ಡ್ ಬೈ ಮೊರೊಕ್ಕೊ ಅಂತಲೇ ಹೇಳ್ಬೋದು. ಬ್ರೆಜಿಲ್ಸ್ ಅಟ್ಯಾಕ್ ವಾಸ್ ಕ್ಲೋಲೆಸ್ ಹಾಗೂ ಬ್ರೆಜಿಲ್ನ ಸೆಂಟರ್ ಫಾರ್ವರ್ಡ್ ಆಗಿ ಸ್ಟಾರ್ಟ್ ಮಾಡಿದಂಥ ಇಗೋರ್ ಥಿಯಾಗೋ ಬ್ರೆಂಟ್ಫೋರ್ಡ್ಗೆ ಒಂದು ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟರು. ಬ್ರೆಜಿಲ್ ನ್ಯಾಷನಲ್ ಟೀಮಿಗೆ ಬಂದಾಗ ಒಂದು ಸ್ಟಿಂಕರ್ ಆಫ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು. ಅವ್ರಿಗೆ 2 ಓಪನ್ ಚಾನ್ಸ್ ಸಿಕ್ಕಿತ್ತು, ಬಟ್ 2 ಸಹ ಫಿನಿಶ್ ಮಾಡೋಕ್ಕಾಗಿಲ್ಲ. ಬಟ್ ಅವ್ರದ್ದು ಪ್ರೆಸ್ಸಿಂಗ್ ಹಾಗೂ ಆಫ್ ದ ಬಾಲ್ ಮೂವ್ಮೆಂಟ್ ಹಾಗೂ ಬಾಕ್ಸ್ ಪ್ರೆಸೆನ್ಸ್ ಮಾತ್ರ ಇತ್ತು. ಬಟ್ ಬ್ರೆಜಿಲ್ಸ್ ವಿಂಗರ್ ಕಡೆಯಿಂದ ಅವರು ಕ್ರಾಸಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಬ್ರೆಜಿಲ್ ವಿಂಗರ್ಸ್ ಆಗಿರುವಂತಹ ವಿನಿಷಿಯಸ್ ಹಾಗೂ ರಫೀನಾ ಅಂತ ಒಂದು ಕ್ರಾಸ್ ಎಬಿಲಿಟಿ ಇರುವಂಥ ಪ್ಲೇಯರ್ಸ್ ಅಲ್ಲ ಅಂತಲೇ ಹೇಳ್ಬೋದು. ಮತ್ತೆ ಸೆಕೆಂಡ್ ಹಾಫಲ್ಲಿ ಕುನ್ಯ ಬಂದಾಗದಿಂದನೇ ಒಂದು ಅಟ್ಯಾಕಿಂಗ್ ಥ್ರೆಟ್ಸ್ ನೋಡೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಫೈನಲ್ ಮಿನಿಟ್ಸ್ ಆಫ್ ದ ಗೇಮ್ ಈ ಕಡೆ ಬರೋದಾಗಿದ್ರೆ ಮೊರೊಕ್ಕೊ ಒಂದು ಡ್ರಾಗೋಸ್ಕರನೇ ಆಡ್ತಿತ್ತು. ಬಟ್ ಬ್ರೆಜಿಲ್ ಅಂತ ಟೀಮ್ ವಿರುದ್ಧ ಮೊರೊಕ್ಕೊಗೆ ಒಂದು ಡ್ರಾ ಒಂದು ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಬಟ್ ನಿನ್ನೆ ರಾತ್ರಿಯೇ ನ್ಯೂಯಾರ್ಕ್ ಸಿಟಿ ಫುಲ್ ಬ್ರೆಜಿಲ್ ಫ್ಯಾನ್ಸ್ ಅಂತ ತುಂಬಿತ್ತು. ಬಟ್ ಆ ಫ್ಯಾನ್ಸಿಗೆ ಇದೊಂದು ಡಿಸಪಾಯಿಂಟ್ಮೆಂಟ್ ಅಂತ ವಿಷಯ ಅಂತಲೇ ಹೇಳ್ಬೋದು. ಬಟ್ ನೇಮರ್ ಬೆಂಚಲ್ಲಿ ಸಹ ಇತ್ತಿಲ್ಲ ಹಾಗೂ ನೇಮರ್ ಸ್ಟ್ಯಾಂಡ್ಸಲ್ಲಿ ಮ್ಯಾಚ್ನ ನೋಡ್ತಿದ್ರು. ಬಟ್ ಈ ವಿಲ್ ಬಿ ಡಿಸಪಾಯಿಂಟೆಡ್ ಟು ಸಿ ಈಸ್ ಟೀಮ್ ಹಾಗೂ ಬ್ರೆಜಿಲಿಯನ್ ಲೆಜೆಂಡ್ಸ್ ಸಹ ಇದ್ದರು ಸ್ಟ್ಯಾಂಡ್ಸಲ್ಲಿ. ಇನ್ನು ಬ್ರೆಜಿಲ್ನ ಅಟ್ಯಾಕ್ ಕಡೆ ಬರೋದಾಗಿರೋ ವಿನಿಷಿಯಸ್ ಜೂನಿಯರ್ ಒಂದು ಗೋಲ್ನ ಕನ್ಸಿಡರ್ ಟ್ರೇಡ್ ಮಾರ್ಕ್ ವಿನಿಷಿಯಸ್ ಜೂನಿಯರ್ ಗೋಲ್ ಅಂತಲೇ ಹೇಳ್ಬೋದು. ಬಟ್ ರಫೀನಿಯಾನ ಮಜುರಾವಿ ಪಾಕೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರಫೀನಿಯಾ ಈ ಮ್ಯಾಚಲ್ಲಿ ಸಹ ಏನೂ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ವಿನಿಷಿಯಸ್ ಜೂನಿಯರ್ನ ಸಹ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಬಟ್ ವಿನಿಷಿಯಸ್ ಜೂನಿಯರ್ ಒಂದು ಗೋಲ್ನ ಸ್ಕೋರ್ ಮಾಡಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಂತ ಹೇಳಿದರೆ ಬ್ರೆಜಿಲ್ನ ಮಿಡ್ಫೀಲ್ಡಲ್ಲಿ ಯಾವುದೇ ಕ್ರಿಯೇಟಿವಿಟಿ ಸಹ ಸಿಗಲಿಲ್ಲ. ನಮಗೆ ಲೂಕಸ್ ಪಾಕ್ವೆಟಾ ಕೈಯಿಂದ ಒಂದು ಎರರ್ ನೋಡೋಕ್ಕೆ ಸಿಕ್ತು. ಅದರಿಂದ ಆ ಕೌಂಟರ್ ಅಟ್ಯಾಕಿಂಗ್ ಫುಟ್ಬಾಲಿಂದನೇ ಮೊರೊಕ್ಕೊದವರು ಗೋಲ್ ಹೊಡೆದು ಇಸ್ಮಾಯಿಲ್ ಸೈಬರಿ ಒಂದು ಚಿಪ್ಡ್ ಗೋಲ್ ಹೊಡೆದ್ರು. ಬಟ್ ಬ್ರೆಜಿಲ್ನ ಮಿಡ್ಫೀಲ್ಡಲ್ಲಿ ತುಂಬ ಕ್ರಿಯೇಟಿವಿಟಿ ಲ್ಯಾಕ್ ಆಗ್ತಿತ್ತು. ಬಟ್ ಮೊರೊಕ್ಕೊದ ಮಿಡ್ಫೀಲ್ಡರ್ಸ್ ಆಗಿರುವಂತಹ ಅಯೂಬ್ ಬೌದಾದಿ 18 year old ವಂಡರ್ ಕಿಡ್ ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ರೆಜಿಲ್ನ 2 ಡಬಲ್ ಪಿವೆಟ್ ಆಗಿರುವಂತಹ ಬ್ರೂನೋ ಹಾಗೂ ಕ್ಯಾಸೆಮಿರೋನ ಪಾಕೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಯೂಬ್ ಬೌದಾದಿ. ಇನ್ನು ಬ್ರಹೀಮ್ ಡಿಯಾಸ್ ಒಂದು ಪರ್ಫೆಕ್ಟ್ಲಿ ಥ್ರೂ ಬಾಲ್ ಹಾಕಿದ್ರು. ಬ್ರೆಜಿಲ್ನ 2 ಸೆಂಟರ್ ಬ್ಯಾಕ್ಸ್ ಮಧ್ಯದಿಂದ ರನ್ ಮಾಡ್ತಿದ್ರು ಇಸ್ಮಾಯಿಲ್ ಸೈಬರಿಗೆ. ಬ್ರೆಜಿಲ್ನ 2 ಸೆಂಟರ್ ಬ್ಯಾಕ್ಸ್ ಮಾರ್ಕಿನಿಯಸ್ ಹಾಗೂ ಗಬ್ರಿಯಲ್ ಚಾಂಪಿಯನ್ಸ್ ಲೀಗ್ ಫೈನಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅವ್ರ ನಡುವೆ ಒಂದು ಥ್ರೂ ಬಾಲ್ ಹಾಗೂ ಪರ್ಫೆಕ್ಟ್ ಚಿಪ್ಡ್ ಗೋಲ್ ಆಗಿತ್ತು ಇಸ್ಮಾಯಿಲ್ ಸೈಬರಿ ಕೈಯಿಂದ. ಒಂದು ಟಾಪ್ ನಾಚ್ ಫಿನಿಶ್ ಅಂತಲೇ ಹೇಳ್ಬೋದು. ಇನ್ನು ಮೊರೊಕ್ಕೊ ಒಂದು ಡಿಫೆನ್ಸಿವ್ ಹಾಫ್ ಆಫ್ ದಿ ಗೇಮಲ್ಲಿ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಮೊರೊಕ್ಕೊ ಒಂದು ಕ್ವಿಕ್ ಕೌಂಟರ್ ಅಟ್ಯಾಕಿಂಗ್ ಫುಟ್ಬಾಲ್ ಹಾಗೂ ಡಿಫೆನ್ಸಿವ್ ಟ್ರಾನ್ಸಿಷನಲ್ಲಿ ಟಾಪ್ ಟೀಮ್ ಅಂತಲೇ ಹೇಳ್ಬೋದು. ಹಾಗೂ ಅಟ್ಯಾಕಿಂಗ್ ಟ್ರಾನ್ಸಿಷನಲ್ಲಿ ಸಹ ಒಂದು ಟಾಪ್ ಟೀಮ್ ಅಂತಲೇ ಹೇಳ್ಬೋದಿತ್ತು. ಬಟ್ ಬ್ರೆಜಿಲ್ನ ಈ ಪರ್ಫಾರ್ಮೆನ್ಸಿಂದ ಫ್ಯಾನ್ಸ್ ಹಾಗೂ ಆಲ್ ಅರೌಂಡ್ ದಿ ಫುಟ್ಬಾಲಿಂಗ್ ವರ್ಲ್ಡ್ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಮೊರೊಕ್ಕೊ ವಿರುದ್ಧ ಒಂದು ಡ್ರಾ ಅವರಿಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಸಿಗ್ತದೆ ಅಂತ ಹೇಳ್ಬೋದು. ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಇದೇ ಥರ ಫಿಫಾ ವರ್ಲ್ಡ್ ಕಪ್ ರಿಲೇಟೆಡ್ ವೀಡಿಯೋಸ್ ನಿಮಗೆ ಕನ್ನಡದಲ್ಲಿ ಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.